ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿದ್ಮಾನ್ ಸ್ಟೋರೀಸ್. ಧನುರ್ಮಾಸ ಸ್ಟಾರ್ಟ್ ಆಗಿ ಆಲ್ರೆಡಿ 2 ದಿನ ಆಗಿಬಿಟ್ಟಿದೆ. ಬಟ್ ನಾನು ಇವತ್ತಿಂದ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಧನುರ್ಮಾಸ ಅಂತಂದ್ರೇ ಫಸ್ಟ್ ನೆನಪಾಗೋದು ನಮ್ಮ ಅಜ್ಜಿ. ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂತಂದರೆ, ಬೆಳಗ್ಗೆ ಎಬ್ಬರಿಸಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದ್ರು ಪರವಾಗಿಲ್ಲ, ತಣ್ಣೀರು ಸ್ನಾನ ಒದ್ದೆ ಬಟ್ಟೆಯಲ್ಲೇ ಕರ್ಕೊಂಡೋಗ್ಬಿಡ್ತಿದ್ರು ದೇವಸ್ಥಾನಕ್ಕೆ. ಯಾಕೆ ಅಜ್ಜಿ ಹಿಂಗೆ ಮಾಡ್ತೀರಾ ಅಂತಂದರೆ, ಹಿಂಗೆಲ್ಲ ಮಾಡಿದ್ರೇ ಒಳ್ಳೆ ಗಂಡ ಸಿಗೋದು, ಅದಕ್ಕೆ ಹಿಂಗೆಲ್ಲ ಮಾಡಬೇಕು, ಬರ್ರಿ ಪೂಜೆ ಮಾಡಿರಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಡ್ತಿದ್ರು. ನಾನು ನನ್ನ ತಂಗಿ ಅಂತೂ ಚಳಿಗೆ ಫುಲ್ ಗಡಗಡ ನಡುಗ್ತಿರ್ತಿದ್ವಿ. ಬಟ್ ಸ್ವಲ್ಪ ತಷ್ಟೇ, ಅದಾದಮೇಲೆ ಫುಲ್ ಬಿಸಿಯಾಗಿಬಿಡ್ತಿತ್ತು ತಣ್ಣೀರು ಸ್ನಾನ ಮಾಡಿದರೂ ಕೂಡ. ನನಗೆ ಇವತ್ತು ಅದೆಲ್ಲ ನೆನಪಾಗ್ತಾ ಇತ್ತು. ಅದಾದಮೇಲೆ ಸರಿ ತಿಂಡಿ ಮಾಡೋಣ ಅಂತ ಕಿಚನಿಗೆ ಬಂದೆ. ಫಸ್ಟು ನಮ್ಮ ಮನೆಯವರಿಗೆ ಕಾಫಿ ಡಿಕಾಷನ್ ಹಾಕಿಟ್ಬಿಡೋಣ ಅಂತೆಲ್ಲ ಹಾಕ್ತಾಯಿದ್ದೀನಿ. ಅವರಿಗೆ ಕಾಫಿ ಅಂತಂದರೆ ತುಂಬ ಇಷ್ಟ, ನನಗೂ ಕೂಡ ತುಂಬ ಇಷ್ಟ. ಬಟ್ ಇನ್ಸ್ಟೆಂಟ್ ಕುಡಿಯೋಲ್ಲ ಅವರು, ಡಿಕಾಷನ್ ಕಾಫಿನೇ ಕುಡಿಯೋದು. ಟೇಸ್ಟ್ ಏನೋ ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದೇ ಒಂದು ಡಿಸಡ್ವಾಂಟೇಜ್ ಏನು ಅಂತಂದರೆ, ಕಾಫಿ ಪೌಡ್ರ್ ತುಂಬ ಬೇಗ ಖಾಲಿ ಆಗಿಬಿಡುತ್ತೆ. ಯಾಕೆಂತಂದರೆ ಡಿಕಾಷನ್ ಸ್ಟ್ರಾಂಗ್ ಆಗಿದ್ರೇ ಇದು ಕಾಫಿ ಚೆನ್ನಾಗಿರೋದು. ಸ್ಟ್ರಾಂಗ್ ಆಗಿರಲಿ ಅಂತ ಹೇಳ್ಬಿಟ್ಟು ಪೌಡ್ರ್ ಜಾಸ್ತಿ ಹಾಕ್ತೀನ, ಅದರಿಂದ ಪೌಡ್ರ್ ಬೇಗ ಖಾಲಿ ಆಗಿಬಿಡುತ್ತೆ. ಅದೊಂದೇ ಡಿಸಡ್ವಾಂಟೇಜ್ ಅಷ್ಟೇ. ಅದಾದಮೇಲೆ ತಿಂಡಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು. ಅದಕ್ಕೆ ಸರಿ ಮಾಡೋಣ ಅಂತ ಮಾಡ್ತಾ ಇದ್ದೆ. ಶಾವಿಗೆ ಉಪ್ಪಿಟ್ಟಿಗೆ ಯಾವಾಗಲೂ ನಾನು ತರಕಾರಿಗಳೆಲ್ಲ ಹಾಕಿಬಿಟ್ಟೆ ಮಾಡೋದು. ಆದರೆ ಇದು ಸಡನ್ ಪ್ಲ್ಯಾನ್ ಆಗಿದ್ದು, ಮುಂಚೆನೇ ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ತರಕಾರಿ ಸ್ವಲ್ಪ ಶಾರ್ಟೇಜ್ ಇತ್ತು, ಸರಿ ಪ್ಲೈನಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟಿದ್ದೆ. ಆದರೆ ಟೇಸ್ಟು ಚೆನ್ನಾಗೇ ಇತ್ತು, ಏನು ತುಂಬ ಡಿಫ್ರೆನ್ಸ್ ಅಂತ ಏನಿರಲಿಲ್ಲ. ಇನ್ನು ತಿಂಡಿ ರೆಡಿ ಆದಮೇಲೆ ನಮ್ಮ ಮನೆಯವರು ಕೂಡ ತಿಂಡಿ ಮಾಡ್ಕೊಂಡು ಆಫೀಸಿಗೆ ಹೊರಟರು. ನಾನು ನಮ್ಮ ಮನೆಯವರು ಇಬ್ಬರೇ ಒಟ್ಟಿಗೆ ತಿಂಡಿ ಮಾಡ್ತಾ ಇದ್ದಿದ್ದು ಯಾವಾಗಲೂ. ಆದರೆ ಇವಾಗ ನಾನು ಸ್ವಲ್ಪ ಡಯಟ್ ಅದು ಇದು ಎಲ್ಲ ಮಾಡೋದ್ರಿಂದ ಟೈಮಿಂಗ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡೋದಿಲ್ಲ. ಪಾಪ ಅವರಿಗೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮೊದಲು ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಡ್ತೀನಿ. ಅದಾದಮೇಲೆ ನಾನು ಕೂಡ ತಿಂಡಿ ಮಾಡಿಕೊಂಡೆ. ಅದಾದಮೇಲೆ ಒಂದು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಮಾಡ್ಕೊಂಡು ಕುಡಿಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ, ಇವತ್ತಿನ ಮಾರ್ನಿಂಗ್ ತುಂಬ ಪೀಸ್ಫುಲ್ಲಾಗಿ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಯಾರೆಲ್ಲ ನಂತರ ಕಾಫಿ ಫ್ಯಾನ್ಸ್ ಇದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.